Praise the Lord, everyone. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Today is a precious day. ಈ ದಿನ ಒಂದು ಅಮೂಲ್ಯವಾದ ದಿನ. In India, ಈ ಭಾರತದಲ್ಲಿ many are celebrating the Friendship Day. ತುಂಬಾ ಜನ ಒಂದು ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ಒಂದು ದಿನವನ್ನು ಆಚರಿಸುತ್ತಿದ್ದಾರೆ. Hallelujah. Hallelujah. So today we are also going through that friendship. ನಾವು ಸಹ ಆ ಫ್ರೆಂಡ್ಶಿಪ್ ದಿನ ಆಚರಣೆ ಒಳಗೆ ಇದ್ದೇವೆ. Hallelujah. Hallelujah. Are you excited to listen this? ನೀವು ಇದನ್ನು ಕೇಳಿಸಿಕೊಳ್ಳುವುದಕ್ಕೆ ತುಂಬಾ ಉತ್ಸಾಹದಿಂದಿದ್ದೀರಾ? Because nobody are there without friend. ಯಾಕಂದ್ರೆ ಯಾರು ಸ್ನೇಹಿತರಿಲ್ಲದೆ ಇಲ್ಲ. Everybody have friends. ಪ್ರತಿಯೊಬ್ಬರಿಗೂ ಸ್ನೇಹಿತರಿರುತ್ತಾರೆ. But there is a good friends and bad friends. ಆದ್ರೆ ಒಳ್ಳೆ ಸ್ನೇಹಿತರಿರುತ್ತಾರೆ ಮತ್ತೆ ಕೆಟ್ಟ ಸ್ನೇಹಿತರಿರುತ್ತಾರೆ. Everybody will choose a good friend. ಎಲ್ಲರೂ ಒಳ್ಳೆ ಸ್ನೇಹಿತರನ್ನು ಆರಿಸಿಕೊಳ್ಳುತ್ತಾರೆ. And how to be a good friend? ಹೇಗೆ ನಾವು ಒಳ್ಳೆ ಸ್ನೇಹಿತರಾಗಿರಬೇಕು? You know anyone? ಯಾರಿಗಾದ್ರೂ ಗೊತ್ತಾ? But the Bible clearly says ಸತ್ಯವೇದವು ಚೆನ್ನಾಗಿ ಹೇಳುತ್ತದೆ what they want to be ಹೇಗಿರಬೇಕು, good friend. ಒಳ್ಳೆ ಸ್ನೇಹಿತರು ಹೇಗಿರಬೇಕು. John chapter 4:11 it says, ಯೋಹಾನನು ಬರೆದ First John, the letter John, ಮೊದಲನೇ ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ. Behold, if God so loved us, we also thought to love one another. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. Hallelujah. Hallelujah. See, the first base foundation for the friendship is love one another. ಒಂದು ಒಳ್ಳೆ ಸ್ನೇಹಿತರಿಗೆ ಒಂದು ಆಳವಾದ ಫೌಂಡೇಶನ್ ಎಂದರೆ ಪ್ರೀತಿ. Hallelujah. Hallelujah. The God is himself showing that he loved his people, so he said love one another. That is basic foundation for the friendship. ದೇವರು ತಾನೇ ಹೇಳುತ್ತಿದ್ದಾರೆ, ಅವರು ಎಷ್ಟೋ ಚೆನ್ನಾಗಿ ಎಲ್ಲರನ್ನು ಮನುಷ್ಯರನ್ನು ಪ್ರೀತಿಸಿದ್ದರು, ಅದಕ್ಕೋಸ್ಕರ ಅವರು ಹೇಳುತ್ತಿದ್ದಾರೆ ಪ್ರೀತಿಯೇ ಒಂದು ದೊಡ್ಡ ಆ ಸ್ನೇಹಿತರಿಗೆ ಒಂದು ಫೌಂಡೇಶನ್ ಆಗಿದೆ. Love is caring. ಪ್ರೀತಿ ಒಂದು ಬೇರೆಯವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತದೆ. Love will sacrifice. ಪ್ರೀತಿಯು ತ್ಯಾಗ ಮಾಡುತ್ತದೆ. Love is provides. ಪ್ರೀತಿಯು ಅನುಗ್ರಹಿಸುತ್ತದೆ. Love covers. ಪ್ರೀತಿಯು ಮುಚ್ಚಿ ಹಾಕುತ್ತದೆ. Love will escape you. ಪ್ರೀತಿ ನಿಮ್ಮನ್ನು ತಪ್ಪಿಸುತ್ತದೆ. Love all the time protect you. ಪ್ರೀತಿ ಯಾವಾಗಲೂ ನಿನ್ನನ್ನು ಕಾಪಾಡುತ್ತದೆ. So you want to be a good friend. ಸೊ ನೀನು ಒಳ್ಳೆ ಸ್ನೇಹಿತನಾಗಿರಬೇಕು. You want to put the heart of love. ಪ್ರೀತಿಯ ಹೃದಯವನ್ನು ನೀನು ಕೊಡಬೇಕು. Hallelujah. Hallelujah. So first foundation for the good love, good friends want to be with love. ಒಳ್ಳೆ ಸ್ನೇಹಿತರ ಒಂದು ಫೌಂಡೇಶನ್ ಏನೆಂದರೆ ಪ್ರೀತಿ. What it says, once I can read somebody. ಯಾರಾದ್ರೂ ಓದಲು ಸಾಧ್ಯನಾ? Hallelujah. Hallelujah. John 4:11. First John 4:11. ಒಂದನೇ ಯೋಹಾನು 4:11. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ. Hallelujah. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. So we want to love one another. That is basic. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಅದೇ ಒಂದು ಮುಖ್ಯವಾದದ್ದು. If you are going with anybody you don't know, is a stranger, how you interact with them? ನೀವು ಯಾರೋ ಒಬ್ಬರು ಗೊತ್ತಿಲ್ಲದೆ ಪರಿಚಯ ಇಲ್ಲದೆ ಇರೋರ ಜೊತೆ ಹೋದರೆ ಯಾವ ರೀತಿಯಲ್ಲಿ ಅವರ ಸಂಗಡ ನೀವು ಮಾತನಾಡುತ್ತೀರಿ? You with a love you speak with them. ಪ್ರೀತಿಯಿಂದ ಮಾತನಾಡುತ್ತೀರಾ? If you want to get friendship, the love want to begin first. ನೀವು ಸ್ನೇಹಿತರಾಗಬೇಕಂದ್ರೆ ಮೊದಲನೆಯದಾಗಿ ಪ್ರೀತಿ ಪ್ರಾರಂಭವಾಗಬೇಕು. As I started to walk in mornings, ಬೆಳಗಿನ ಸಮಯದಲ್ಲಿ ನಾನು ವಾಕಿಂಗ್ ಹೋಗಬೇಕಾದರೆ one elder friend got to me. ನನಗೆ ಒಂದು ಒಬ್ಬ elderly friend. ದೊಡ್ಡವರು ಸ್ನೇಹಿತರು ಸಿಕ್ಕಿದರು. He was like a stranger for me. ಆತನು ನನಗೆ ಪರಿಚಯ ಇಲ್ಲದ ಒಬ್ಬರ ವ್ಯಕ್ತಿ. But day by day we walk together. ಆದರೆ ಪ್ರತಿದಿನ ನಾವು ಜೊತೆಯಾಗಿ ನಡೆಯಬೇಕಾದರೆ we interact one another.
ಒಬ್ಬರಿಗೊಬ್ಬರು ನಾವು ಮಾತನಾಡಬೇಕಾದರೆ, as he's revealed about his family, I reveal about my family. ಆತನ ಕುಟುಂಬದ ಬಗ್ಗೆ ಆತನು ಹೇಳಿದರು, ನಾನು ನನ್ನ ಕುಟುಂಬದ ಬಗ್ಗೆ ನಾನು ಹೇಳಿದೆನು. So we was praying for one another, ಒಬ್ಬರಿಗೊಬ್ಬರು ನಾವು ಪ್ರಾರ್ಥಿಸುತ್ತಿದ್ದೆವು, and we are caring for one another. How are you and what happened? ಒಬ್ಬರಿಗೊಬ್ಬರು ನಾವು ಚೆನ್ನಾಗಿ ಒಂದು ಹೇಗಿದ್ದೀರಾ ಎಂಬುದಾಗಿ ಒಬ್ಬರನ್ನೊಬ್ಬರು ಕೇಳಿಕೊಳ್ಳುತ್ತಿದ್ದೆವು. When I put into sick, he came to see me. ನಾನು ಆರಾಮಿಲ್ಲದೆ ಇದ್ದಾಗ ಅವರು ನನ್ನನ್ನು ನೋಡಲು ಬಂದರು. When he is in trouble, I went and helped him. ಆತನು ಕಷ್ಟದಲ್ಲಿದ್ದಾಗ ನಾನು ಹೋಗಿ ಆತನಿಗೆ ಸಹಾಯ ಮಾಡಿದೆ. What made us that? ಏನು ನಮಗೆ ಯಾವುದು ಅದನ್ನು ನಮಗೆ ಈ ರೀತಿಯಾಗಿ ಮಾಡಿತು? It is God's love to love one another, care one another. ಅದು ದೇವರ ಪ್ರೀತಿ, ಒಬ್ಬರನ್ನೊಬ್ಬರು ನಾವು ಪ್ರೀತಿಸಬೇಕು, ಒಬ್ಬರಿಗೊಬ್ಬರು ನಾವು ಅನುಸರಿಸಿಕೊಂಡು ಹೋಗಬೇಕು. Psalm 133:1. ಕೀರ್ತನೆಗಳು 133ನೇ ಅಧ್ಯಾಯ 1ನೇ ವಚನ. What it says? ಏನು ಹೇಳುತ್ತದೆ? Come on, somebody read. ಯಾರಾದರೂ ಓದುತ್ತೀರಾ? ಕೀರ್ತನೆಗಳು 133ನೇ ಅಧ್ಯಾಯ 1ನೇ ವಚನ. Behold, how good and pleasant it is when brothers dwell in unity. Hallelujah. ಕೀರ್ತನೆಗಳು 133ನೇ ಅಧ್ಯಾಯ 1ನೇ ವಚನ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. Hallelujah. Hallelujah. Yes. God always says the unity of friends. ಹೌದು, ಯಾವಾಗಲೂ ದೇವರು ಹೇಳ್ತಾರೆ ಸ್ನೇಹಿತರು ಒಂದಾಗಿರುವುದು ಒಳ್ಳೆಯದು. Sometime me and my friend, ಸ್ವಲ್ಪ ಸಮಯದಲ್ಲಿ ನಾನು ಮತ್ತು ನನ್ನ ಸ್ನೇಹಿತ we look like same. ನಾವು ಒಂದೇ ರೀತಿಯಾಗಿ ಕಾಣಿಸುತ್ತೇವೆ. What happened? ಏನಾಯ್ತು? Many people asked us, ಅನೇಕರು ಕೇಳಿದರು, you both are brothers. ನೀವಿಬ್ಬರು ಸಹೋದರರ? So we look wise, we dress like, and we speak like that, like oneness. ನಾವು ನೋಡುವುದು ಮತ್ತು ನಾವು ಬಟ್ಟೆ ಹಾಕಿಕೊಳ್ಳುವುದು, ಮಾತನಾಡುವುದೆಲ್ಲ ಇಬ್ಬರು ಒಂದೇ ರೀತಿಯಾಗಿ ಮಾಡುತ್ತೇವೆ. Hallelujah. Hallelujah. So people who observed us, they said, you are brothers. ಯಾರು ನಮ್ಮನ್ನು ನೋಡುವವರು ಅವರೆಲ್ಲರೂ ನೀವು ಸಹೋದರರ ಎಂಬುದಾಗಿ ಕೇಳಿದರು. Same thing, when we come to the Lord's presence, the Bible says we are brothers in Christ. ಅದೇ ರೀತಿಯಾಗಿ ನಾವೆಲ್ಲರೂ ದೇವರ ಸನ್ನಿಧಾನಕ್ಕೆ ಬಂದಾಗ ಕ್ರಿಸ್ತನಲ್ಲಿ ನಾವೆಲ್ಲರೂ ಸಹೋದರರು. Behold how good and how pleasant it is for the brethren to dwell together in unity. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. The friendship very much needed together in unity. ಸ್ನೇಹಿತರ ಒಂದು ಎಲ್ಲರೂ ಸ್ನೇಹಿತರಿಗೆ ಒಂದಾಗಿರುವುದು ತುಂಬಾ ಮುಖ್ಯವಾದದ್ದು. Like-minded is very important when you are getting friendship with one another. ಒಂದೇ ರೀತಿಯಾಗಿ ಆಲೋಚನೆ ಮಾಡುವುದು ತುಂಬಾ ಮುಖ್ಯವಾದದ್ದು ಸ್ನೇಹಿತರಿಗೆ. Some bad thoughts cannot match to good thoughts. ಕೆಟ್ಟ ಆಲೋಚನೆಗಳು ಒಳ್ಳೆ ಆಲೋಚನೆಗಳಿಗೆ ಒಂದು ಸರಿಯಾಗುವುದಿಲ್ಲ. But good thoughts will match to good thoughts. ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಆಲೋಚನೆಗಳಿಗೆ ಹೊಂದಾಣಿಕೆ ಆಗುತ್ತದೆ. So that what we want to do? ಅದಕ್ಕೋಸ್ಕರ ನಾವೇನು ಮಾಡಬೇಕು? We want to gather for anything else? ನಾವು ಯಾವುದಕ್ಕಾದರೂ ಸಹ ಒಂದಾಗಿರಬೇಕು. And we want to live in unity. ನಾವು ಒಂದಾಗಿ ಒಗ್ಗಟ್ಟಾಗಿ ನಾವು ಬದುಕಬೇಕು. Hallelujah. Hallelujah. The friendship very important thing is together and unity. ಒಂದು ಸ್ನೇಹಿತರ ಒಂದು ಬಂಧನ ಏನೆಂದರೆ ಒಂದಾಗಿರುವುದು, ಒಗ್ಗಟ್ಟಾಗಿರುವುದು. So first we saw love, second is unity and together. ಮೊದಲನೇದಾಗಿ ಪ್ರೀತಿ ನೋಡಿದೆವು, ಎರಡನೇದಾಗಿ ಒಗ್ಗಟ್ಟು, ಮೂರನೆಯದಾಗಿ ಒಂದಾಗಿರುವುದು. The friendship, true good friends, what they do, I am telling today. ನಿಜವಾದ ಸ್ನೇಹಿತರು ಏನು ಮಾಡುತ್ತಾರೆ ಎಂಬುದಾಗಿ ನಾನು ಹೇಳುತ್ತೇನೆ. Luke 6:31. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 31ನೇ ವಚನ. Can somebody read for me? ಯಾರಾದರೂ ನನಗೋಸ್ಕರ ಓದುತ್ತೀರಾ? ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 31ನೇ ವಚನ. ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅಂಥದನ್ನೇ ನೀವು ಅವರಿಗೆ ಮಾಡಿರಿ. Hallelujah. Come on. And as you wish that others would do to you, do so to them. Hallelujah. Hallelujah. The Bible says what all people is doing to you. ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ You too do that. ನೀವು ಸಹ ಅದನ್ನು ಮಾಡಿರಿ. But many friends I saw, ಆದರೆ ನಾನು ಅನೇಕ ಸ್ನೇಹಿತರನ್ನು ನೋಡಿದೆನು. only one friend only helping together all the time. ಒಂದೇ ಸ್ನೇಹಿತ ಯಾವಾಗಲೂ ಸಹಾಯ ಮಾಡುತ್ತಿರುತ್ತಾರೆ. Whenever they go to shopping, the same friend will spend.
ಶಾಪಿಂಗ್ ಹೋದಾಗ್ಲೂ ಅದೇ ಸ್ನೇಹಿತ ಒಂದು ಖರ್ಚು ಮಾಡ್ತಾರೆ. This friend go to their home, that friend only spend. ಈ ಸ್ನೇಹಿತ ಅವರ ಮನೆಗೆ ಹೋದರೂ ಅವರೇ ಖರ್ಚು ಮಾಡುತ್ತಾರೆ. That friend will come to their place, they will only spend and come. ಆ ಸ್ನೇಹಿತ ಇವರ ಮನೆಗೆ ಬಂದರೂ ಆ ಸ್ನೇಹಿತನೇ ಖರ್ಚು ಮಾಡಿಕೊಂಡು ಬರುತ್ತಾರೆ. Friendship also, giving and taking is very important. ಸ್ನೇಹಿತರಂದ್ರೆ ಕೊಡುವುದು ಮತ್ತು ತಗೊಳ್ಳುವುದು ತುಂಬಾ ಮುಖ್ಯವಾದದ್ದು. Hallelujah. Hallelujah. What they do to you, please do it to them. ಅವರು ನಿಮ್ಗೆ ಏನು ಮಾಡಲು ಬಯಸುತ್ತೀರೋ ನೀವು ಸಹ ಅದನ್ನು ಮಾಡಿರಿ. That time what will happen? The friendship will bond. ಆ ಸಮಯದಲ್ಲಿ ಏನಾಗುತ್ತದೆ, ಒಂದು ಸ್ನೇಹಿತ ಒಂದು ಅದು ಬೆಳೆಯುತ್ತದೆ. So giving very important. ಕೊಡುವುದು ತುಂಬಾ ಮುಖ್ಯವಾದದ್ದು. The friendship begins with giving. ಸ್ನೇಹ ಕೊಡುವುದರಲ್ಲಿ ಪ್ರಾರಂಭವಾಗುತ್ತದೆ. Hallelujah. Hallelujah. My house is a giving and feeding house. ನಮ್ಮ ಕುಟುಂಬವು ಕೊಡುವುದು ಮತ್ತು ಉಣಿಸುವುದು ಒಂದು ಕುಟುಂಬವಾಗಿದೆ. Rachel will get tired. ರೇಚಲ್ಗೆ ತುಂಬಾ ಸುಸ್ತಾಗುತ್ತದೆ. Because all the time people will come, have food and go back. She will be getting into trouble with the kitchen. ಎಲ್ಲಾ ಸಮಯದಲ್ಲಿ ಜನರು ಬರುತ್ತಾರೆ ಮತ್ತು ಅವರು ಸಮಯ ಸ್ಪೆಂಡ್ ಮಾಡಿ ಅವರು ಊಟ ಮಾಡಿ ಹೋದ ಮೇಲೆ ರೇಚಲ್ಗೆ ಕಿಚನ್ ಅಲ್ಲಿ ತುಂಬಾ ಕೆಲಸ. I'm giving trouble, but it is happiness and great blessing is there. ಆದ್ರೆ ನಾನು ಕಷ್ಟ ಪಡುತ್ತೇನೆ, ಆದರೆ ಆ ಕಷ್ಟದಲ್ಲಿ ಒಂದು ದೊಡ್ಡ ಸಂತೋಷ ಮತ್ತು ಸಮಾಧಾನ ಮತ್ತು ಆಶೀರ್ವಾದ ಇದೆ. People will run for do exercise to get fit their body. ಮನುಷ್ಯರು ಆ ದೇಹವನ್ನು ಫಿಟ್ ಆಗಿ ಇಟ್ಟುಕೊಳ್ಳುವುದಕ್ಕೆ ಓಡಿ ಹೋಗಿ ಎಕ್ಸರ್ಸೈಸ್ ಮಾಡುತ್ತಾರೆ. They'll spend money also. ಅದಕ್ಕೆ ಹಣವನ್ನು ಖರ್ಚು ಮಾಡುತ್ತಾರೆ. But when she do that work, she will get energy, I think so. ಆದರೆ ಆಕೆಯು ಯಾವಾಗ ಆ ಕೆಲಸ ಮಾಡುತ್ತಾಳೋ ಆಕೆಗೆ ಒಂದು ಬಲವು ಸಿಗುತ್ತದೆ. God will strengthen her. ದೇವರು ಶಕ್ತಿಯನ್ನು ಕೊಡುತ್ತಾರೆ. Hallelujah. Hallelujah. So what is telling? Do people. ಮನುಷ್ಯರಿಗೆ ಮಾಡು. Many people they expect if I do 500 rupees help to them, I want to get 5,000 rupees out of them. ಸ್ವಲ್ಪ ಮನುಷ್ಯರು ಆಲೋಚನೆ ಮಾಡುತ್ತಾರೆ, ನಾನು 500 ರೂಪಾಯಿ ಅವರಿಗೆ ಸಹಾಯ ಮಾಡಿದರೆ ಅವರಿಂದ ನನಗೆ 5,000 ರೂಪಾಯಿ ನನಗೆ ಬರಲೇಬೇಕು ಎಂಬುದಾಗಿ. Don't keep agendas, but whatever you like to do it with the love. ಆ ರೀತಿಯಾಗಿ ನೀವು ಅಜೆಂಡಾ ಇಟ್ಟುಕೊಳ್ಳಬೇಡಿರಿ. ನೀವು ಏನು ಮಾಡಬೇಕು ಅನ್ನಿಸುತ್ತದೋ ಪ್ರೀತಿಯಿಂದ ಅದನ್ನು ಮಾಡಿರಿ. Friends, Jesus came. ಸ್ನೇಹಿತರೆ, ಯೇಸು ಸ್ವಾಮಿ ಬಂದದ್ದು Give us pure friendship with us. ಆತನ ಒಂದು ಅಮೂಲ್ಯವಾದ ಒಂದು ಪ್ರೀತಿಯನ್ನು ನಮಗೆ ಕೊಡುವುದಕ್ಕೆ, Friendship. ಶುದ್ಧವಾದ ಒಂದು ಸ್ನೇಹ ಕೊಡುವುದಕ್ಕೆ. Hallelujah. Hallelujah. He taught us many things to us. ಆತನು ನಮಗೆ ಅನೇಕ ಕಾರ್ಯಗಳನ್ನು ಕಲಿಸಿಕೊಟ್ಟಿದ್ದಾರೆ. So what we are learning, we want to do us, okay? ನಾವೇನು ಕಲಿತುಕೊಳ್ಳುತ್ತಿದ್ದೇವೆ, ನಾವು ಬೇರೆಯವರು ನಮ್ಗೆ ಏನು ಮಾಡಬೇಕನ್ನು ಅಂತ ನಾವು ಅಂದುಕೊಳ್ಳುತ್ತೀವೋ ಅದನ್ನು ನಾವು ಅವರಿಗೆ ಮಾಡಬೇಕು. First we what learned? Love. ಮೊದಲನೇದಾಗಿ ನಾವೇನು ಕಲಿತುಕೊಂಡು, The friendship base foundation is love. ಒಂದು ಸ್ನೇಹಕ್ಕೆ ಒಂದು ಫೌಂಡೇಶನ್ ಒಂದು ಪ್ರೀತಿ. Secondly what we learned? ಎರಡನೆಯದಾಗಿ ಏನು ಕಲಿತುಕೊಂಡೆವು? Togetherness. ಒಗ್ಗಟ್ಟಾಗಿರುವುದು. Togetherness and unity. ಎಲ್ಲರೂ ಒಂದಾಗಿರುವುದು ಮತ್ತು ಒಗ್ಗಟ್ಟಾಗಿರುವುದು. Thirdly what we are learning here? ಮೂರನೆಯದು ನಾವೇನು ಕಲಿತುಕೊಳ್ಳುತ್ತಿದ್ದೇವೆ? Giving. ಕೊಡುವುದು. When we give, ಯಾವಾಗ ನಾವು ಕೊಡುತ್ತೀವೋ the friendship will build. ಸ್ನೇಹವು ಒಂದು ಕಟ್ಟಲ್ಪಡುತ್ತದೆ. And Philippians 2:13 we see here. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ. Philippians chapter 2 verses 13. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. For it is God who works in you both to will and to work for his good pleasure. ಫಿಲಿಪ್ಪದವರಿಗೆ ಬರೆದ 2ನೇ ಪತ್ರಿಕೆ 13ನೇ ವಚನ. ಯಾಕಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. We see here ಇಲ್ಲಿ ನಾವು ನೋಡುವುದಾದರೆ the aims and pleasure. The aims and pleasure. ಒಂದು ದೇವರ ಒಂದು ಪ್ರೀತಿ, ಸುಚಿತ್ತ. Through us, He want to develop His people to be in friendship. ನಮ್ಮ ಮುಖಾಂತರವಾಗಿ ಅದನ್ನು ಬೆಳೆಸಿ ಸ್ನೇಹಿತರಾಗಿ ಅದನ್ನು ಮಾರ್ಪಡಿಸಬೇಕು. When it's come inside from us, ಯಾವಾಗ ನಮ್ಮೊಳಗಿಂದ ಬರುತ್ತದೋ the people will attract to that. ಮನುಷ್ಯರು ಅದಕ್ಕೆ Read ಅಟ್ರಾಕ್ಟ್ once ಆಗ್ತಾರೆ. again. 13. For it is God who works in you both to will and to work for his good pleasure.
ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದೇನೆ. Whatever we are planning and His will is there in us. ಯಾವುದೆಲ್ಲ ನಾವು ಪ್ಲಾನ್ ಮಾಡ್ತೇವೋ ಆತನ ಚಿತ್ತ ನಮ್ಮಲ್ಲಿದ್ದರೆ, What all plan is there, it is His will. ಏನೆಲ್ಲ ಪ್ಲಾನ್ ಇದೆಯೋ ಅದು ಆತನ ಚಿತ್ತ. Hallelujah. Hallelujah. So what the friendship we are getting today? ಯಾವ ರೀತಿಯಾದ ಒಂದು ಸ್ನೇಹ ನಮಗೆ ಸಿಗುತ್ತಿದೆ ಈ ದಿನದಲ್ಲಿ? It is God's will. ಅದು ದೇವರ ಚಿತ್ತ. He will give the direction to how to behave in friendship. ಸ್ನೇಹಿತರಲ್ಲಿ ನಾವು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕೆಂಬುದಾಗಿ ದೇವರು ನಮಗೆ ನಡೆಸುತ್ತಾರೆ. Hallelujah. Hallelujah. So He shows His will ಆತನ ಚಿತ್ತವನ್ನು ಆತನು ತೋರಿಸುತ್ತಾನೆ. when ಯಾವಾಗ we allow to God to live in us. ನಾವು ಯಾವಾಗ ದೇವರು ನಮ್ಮಲ್ಲಿ ಇರಬೇಕು ಎಂಬುದಾಗಿ ನಾವು ಆತನನ್ನು ನಾವು ಪ್ರವೇಶಿಸುತ್ತೇವೋ. If we have God's plan in me, if don't have in opposite friends life God, you cannot match in His will. ದೇವರ ಒಂದು ಚಿತ್ತ ನಮ್ಮಲ್ಲಿದ್ದು ಆದರೆ ನಮ್ಮ ಸ್ನೇಹಿತರ ಜೀವನದಲ್ಲಿ ಅದು ಇಲ್ಲದೆ ಇದ್ದರೆ ಇಬ್ಬರಿಗೂ ಹೊಂದಾಣಿಕೆ ಆಗುವುದಿಲ್ಲ. So that we want to pray Lord and bring them to the right direction in the presence of God. ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡಿ ಅವರನ್ನು ಒಳ್ಳೆಯ ದಾರಿಯಾಗಿ ದೇವರ ಸನ್ನಿಧಾನದಲ್ಲಿ ನಾವು ತೆಗೆದುಕೊಂಡು ಬರಬೇಕು. So God's will is very important in our lives. ನಮ್ಮ ಜೀವನದಲ್ಲಿ ದೇವರ ಚಿತ್ತವು Galatians 6:2. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ. What it says? ಏನ್ ಹೇಳುತ್ತದೆ? Bear one another's burden and so fulfill the law of Christ. Hallelujah. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಿರಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. Friendship means taking another's burden upon our lives. ಸ್ನೇಹ ಅಂದರೆ ಒಬ್ಬರ ಭಾರವನ್ನು ಒಬ್ಬರು ತೆಗೆದುಕೊಳ್ಳುವುದು. If you are a friend, you are not taking your friend's burden. If you have the capacity to have his burden upon your life, you are not taking it. You are not called good friend. ನೀನು ಸ್ನೇಹಿತನಾಗಿದ್ದು ನಿನ್ನ ಸ್ನೇಹಿತನ ಒಂದು ಭಾರವನ್ನು ನೀನು ತೆಗೆದುಕೊಳ್ಳುವ ಒಂದು ಕೆಪಾಸಿಟಿನಲ್ಲಿ ಇದ್ದರೂ ಆ ಭಾರವನ್ನು ನೀನು ತೆಗೆದುಕೊಳ್ಳದೆ ಇದ್ದರೆ ನೀನು ಒಳ್ಳೆ ಸ್ನೇಹಿತನಲ್ಲ. Friendship is very important, bearing one another. ಸ್ನೇಹ ಒಬ್ಬರನ್ನೊಬ್ಬರು ಭಾರವನ್ನು ತೆಗೆದುಕೊಳ್ಳುವುದು ಮುಖ್ಯವಾದದ್ದು. Hallelujah. Hallelujah. Sometimes my friends are there. ಸ್ವಲ್ಪ ಸಮಯದಲ್ಲಿ ನನ್ನ ಸ್ನೇಹಿತರಿದ್ದಾರೆ. There will be a lot of misunderstanding in the family. ಕುಟುಂಬದಲ್ಲಿ ಅನೇಕ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತದೆ. They'll share to me. ಅವರು ನನ್ನ ಹತ್ರ ಹಂಚಿಕೊಳ್ಳುತ್ತಾರೆ. As a good friend, what I want to do? ಒಳ್ಳೆ ಸ್ನೇಹಿತನಾಗಿ ನಾನು ಏನು ಮಾಡಬೇಕು? I want to take their burden upon me. ಅವರ ಭಾರವನ್ನು ನನ್ನ ಮೇಲೆ I ಹಾಕಿಕೊಳ್ಳಬೇಕು. want to pray. ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. Lord, fulfill your will upon their lives. ನಿನ್ನ ಚಿತ್ತವನ್ನು ಅವರ ಜೀವನದಲ್ಲಿ ನೆರವೇರಿಸು ಎಂಬುದಾಗಿ. And I want to spend with them in a time. ಅವರ ಜೊತೆ ನಾನು ಸಮಯವನ್ನು ಕಳೆಯಬೇಕು. I want to give right counseling to them. ಸರಿಯಾದ ಒಂದು ಮಾತುಗಳನ್ನು ನಾವು ಅವರಿಗೆ ಮಾತಾಡಬೇಕು. That time they will be understand that we are in misunderstanding. ಆ ರೀತಿಯಲ್ಲಿ ಆ ಸಮಯದಲ್ಲಿ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. They are in misunderstanding. ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದಾರೆ. After that God will deliver them. So the burden will loose. ಅದಾದ ನಂತರ ದೇವರು ಬಿಡುಗಡೆ ಮಾಡುತ್ತಾರೆ ಮತ್ತು ಆ ಭಾರವು ಇಳಿದು ಹೋಗುತ್ತದೆ. You want to be a good friend. ನೀನು ಒಳ್ಳೆ ಸ್ನೇಹಿತನಾಗಿರಬೇಕು. You want to take your friend's burden upon your life. ನಿನ್ನ ಸ್ನೇಹಿತನ ಒಂದು ಭಾರವನ್ನು ನೀನು ಹೊತ್ತುಕೊಳ್ಳಬೇಕು. Hallelujah. Hallelujah. Colossians ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ chapter 3 3ನೇ ಅಧ್ಯಾಯ from 12 verses to 14th verse. 12ರಿಂದ 14ನೇ ವಚನದವರೆಗೂ. Put on then as God's chosen ones, holy and beloved, compassionate hearts, kindness, humility, meekness, and patience, bearing with one another, and if one has a complaint against another, forgiving each other as Lord has forgiven you, so you also must forgive. And above all these put on love, which binds everything together in perfect harmony. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠಿತರು ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ.
ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. Hallelujah. Hallelujah. Today, the Bible says, ಈ ದಿನದಲ್ಲಿ ಸತ್ಯವೇದವು ಹೇಳುತ್ತದೆ, Colossians 3:12-14, it is wonderful. The friendship is nothing. We want to take everything. We want to be in patience. We want to bear. We want to love. In the time of trouble, we want to help. Everything. We want to sacrifice to one another. And as Christ sacrificed and He's given own life, and He said, be like love one another. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ರಿಂದ 14ನೇ ವಚನದವರೆಗೂ ನೋಡಿಕೊಳ್ಳುವುದಾದರೆ, ನಾವು ಒಬ್ಬರ ಭಾರವನ್ನು ನಾವು ಹೊತ್ತುಕೊಳ್ಳಬೇಕು, ನಾವು ಪ್ರೀತಿಗೋಸ್ಕರ ತ್ಯಾಗ ಮಾಡಬೇಕು, ಮತ್ತು ಕ್ರಿಸ್ತನು ಯಾವ ರೀತಿಯಲ್ಲಿ ನಮ್ಮನ್ನು ಪ್ರೀತಿಸಿದನೋ ನಾವು ಸಹ ಅದೇ ರೀತಿಯಲ್ಲಿ ಬೇರೆಯವರನ್ನು ಪ್ರೀತಿಸಬೇಕು. This is called the new a good friend, whatever he does. ಇದೇ ಒಂದು ನಿಜವಾದ ಸ್ನೇಹಿತ ಏನು ಮಾಡಬೇಕೆಂಬುದು. Hallelujah. Hallelujah. Finally, I will tell one word and it close. ಕಡೆಯದಾಗಿ ಒಂದು ಮಾತನ್ನು ಹೇಳಿ, The Gospel, John 14 and 15. ಯೋಹಾನನು ಬರೆದ ಸುವಾರ್ತೆ John chapter 14 and 15. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನ. Yes. John chapter. Gospel John. The 4th book of New Testament. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನ. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. Hallelujah. Hallelujah. If a friend in need and friend indeed, if you loves me, what you do? ನೀನು ನನ್ನನ್ನು ಪ್ರೀತಿಸುವುದಾದರೆ ಏನು ಮಾಡುತ್ತೀಯಾ? You obey my commandment. ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. Friends, ಸ್ನೇಹಿತರೆ, if really any friend is commanding you, ನಿಜವಾಗಲೂ ನಿನ್ನ ಸ್ನೇಹಿತ ನಿನಗೆ ಆಜ್ಞೆ ಕೊಡುತ್ತಿದ್ದರೆ, don't take misunderstanding. ಅದನ್ನು ಅಪಾರ್ಥ ಮಾಡಿಕೊಳ್ಳಬೇಡಿರಿ. Because you want to escape from some situation, so he will command you. ಯಾಕಂದ್ರೆ ಸ್ವಲ್ಪ ಒಂದು ಸಿಚುವೇಶನ್ ಇಂದ ನೀನು ಪಾರಾಗಬೇಕೆಂಬುದಾಗಿ ಆ ಆಜ್ಞೆಯನ್ನು ನಿನಗೆ ಕೊಡುತ್ತಾನೆ, so that you can escape. ಆಗ ನೀನು ಪಾರಾಗಬಹುದು. Who will be a good friend? ಯಾರು ಒಳ್ಳೆ ಸ್ನೇಹಿತರಾಗಿರುತ್ತಾರೆ? Again, John 15 and 14 we can say. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನ. Who will be a good friend? ಯಾರು ಒಳ್ಳೆ ಸ್ನೇಹಿತರಾಗಿರುತ್ತಾರೆ? Let us read. You are my friends Mm-hmm. if you do what I command you. If we want to be a good friends to our friends, whatever they say, we want to be obey. ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. Hallelujah. Hallelujah. So we want to become a good friends to Jesus. We want to live holy life. ಯೇಸು ಸ್ವಾಮಿಗೆ ನಾವು ಒಳ್ಳೆ ಸ್ನೇಹಿತರಾಗಬೇಕಾದರೆ ನಾವು ಪರಿಶುದ್ಧವಾದ ಜೀವನವನ್ನು ಜೀವಿಸಬೇಕು. When we take the model of Jesus Christ in our lives, ಯಾವಾಗ ಯೇಸು ಸ್ವಾಮಿಯನ್ನು ನಮ್ಮ ಜೀವನದಲ್ಲಿ ಮುಖ್ಯ ವ್ಯಕ್ತಿಯಾಗಿ ನಾವು ನೋಡುತ್ತೀವೋ, we take all his characters in our lives. ಅದರ ಜೀವನ ಶೈಲಿ ಪ್ರತಿಯೊಂದನ್ನು ನಾವು ತೆಗೆದುಕೊಳ್ಳುತ್ತೇವೆ. Wherever we do friendship, ಎಲ್ಲೆಲ್ಲ ನಾವು ಬೆಳೆಸಿಕೊಳ್ಳುತ್ತೀವೋ, that friendship will stand forever. ಆ ಸ್ನೇಹ ಯಾವಾಗಲೂ ನಿರಂತರವಾಗಿ ನಿಲ್ಲುತ್ತದೆ. Because the friendship no cunningness. ಯಾಕಂದ್ರೆ ಆ ಸ್ನೇಹದಲ್ಲಿ ಒಂದು ಕೆಟ್ಟತನವಿಲ್ಲ. In that friendship there is no selfish. ಅದರಲ್ಲಿ ಒಂದು ನನ್ನದೇ ಎಂಬುದಾಗಿ ಒಂದು ಸ್ವಭಾವವಿರುವುದಿಲ್ಲ. In that friendship there is no ego. ಆ ಸ್ನೇಹದಲ್ಲಿ ಒಂದು ಈಗೋಯಿಸಂ ಇರುವುದಿಲ್ಲ. In that friendship no anger. ಆ ಸ್ನೇಹದಲ್ಲಿ ಒಂದು ಕೋಪವಿರುವುದಿಲ್ಲ. In that friendship no fighting. ಆ ಸ್ನೇಹದಲ್ಲಿ ಒಂದು ಜಗಳವಿರುವುದಿಲ್ಲ. More than that, ಅದಕ್ಕಿಂತ ಹೆಚ್ಚಾಗಿ in that friendship there will be a sacrifice. ಆ ಸ್ನೇಹದಲ್ಲಿ ಒಂದು ತ್ಯಾಗವಿರುತ್ತದೆ. In that friendship there will be a taking the burden one another. ಆ ಸ್ನೇಹದಲ್ಲಿ ಒಬ್ಬರ ಭಾರ ಮತ್ತೊಬ್ಬರು ಹೊತ್ತುಕೊಳ್ಳುತ್ತಾರೆ. In that friendship we can have love. ಆ ಸ್ನೇಹದಲ್ಲಿ ಪ್ರೀತಿ ಇರುತ್ತದೆ. In that friendship understanding will come. ಆ ಸ್ನೇಹ ಅರ್ಥ ಮಾಡಿಕೊಳ್ಳುತ್ತದೆ. That friendship will escape from every troubles and problems. ಆ ಸ್ನೇಹ ಒಂದು ಕಷ್ಟದಿಂದ ಪಾರಾಗುತ್ತದೆ. You want to be a good friend? ನೀನು ಒಳ್ಳೆ ಸ್ನೇಹಿತನಾಗಿರಬೇಕಾ? Follow Jesus' commandments. ಯೇಸು ಸ್ವಾಮಿಯ ಆಜ್ಞೆಗಳನ್ನು ನೀನು ಅನುಸರಿಸು. Hallelujah. Hallelujah. Bible says, ಸತ್ಯವೇದವು ಹೇಳುತ್ತದೆ, you want to be a good friend? ನೀನು ಒಳ್ಳೆ ಸ್ನೇಹಿತನಾಗಿರಬೇಕಾ? You want to have the character of love. ಪ್ರೀತಿಯ ಒಂದು ಜೀವನ ಶೈಲಿಯಲ್ಲಿರಬೇಕು. Secondly, what you want to do? ಎರಡನೆಯದಾಗಿ ಏನು ಮಾಡಬೇಕು? You want to be together and in unity, in oneness.
ಒಂದಾಗಿ ಒಗ್ಗಟ್ಟಾಗಿರಬೇಕು. Thirdly, ಮೂರನೇದಾಗಿ your friendship want to build, ನಿನ್ನ ಸ್ನೇಹವನ್ನು ಕಟ್ಟಿಕೊಳ್ಳಬೇಕಾ? start to give. ಕೊಡುವುದಕ್ಕೆ ಪ್ರಾರಂಭಿಸು. And you want to, your friendship want to build, ನಿನ್ನ ಸ್ನೇಹ ಕಟ್ಟಿಕೊಳ್ಳಬೇಕಾ? take the will of God and do it. ದೇವರ ಚಿತ್ತವನ್ನು ತೆಗೆದುಕೊಂಡು ಅದನ್ನು ಮಾಡು. And you want to build your friendship, ನಿನ್ನ ಸ್ನೇಹವನ್ನು ನೀನು ಒಂದು ಕಟ್ಟಬೇಕಾ? take another burden upon your life. ಬೇರೆಬ್ಬರ ಭಾರವನ್ನು ನೀನು ತೆಗೆದುಕೋ. You want to build your friendship, ನಿನ್ನ ಸ್ನೇಹವನ್ನು ಕಟ್ಟಬೇಕಾ? be patient, ತಾಳ್ಮೆಯಿಂದ ಇರು. be patient, ತಾಳ್ಮೆಯಿಂದ ಇರು. and do whatever Jesus done in your life. ಯೇಸು ಸ್ವಾಮಿ ಏನೆಲ್ಲ ಮಾಡಿದ್ದಾರೋ ಅದನ್ನು ಮಾಡು. That time you will be a good friend of Jesus Christ. ಯೇಸು ಸ್ವಾಮಿಯ ಒಂದು ಒಳ್ಳೆ ಸ್ನೇಹಿತನಾಗಿರುತ್ತೀಯ. Hallelujah. Hallelujah. Have a blessed day. ಒಂದು ಆಶೀರ್ವಾದಕರವಾದ ದಿನ ಇರಲಿ. Friendship is nothing but sacrifice. Friendship is nothing but oneness. ಸ್ನೇಹ ಏನೂ ಅಲ್ಲ, ತ್ಯಾಗ ಮತ್ತು ಒಗ್ಗಟ್ಟು. Hallelujah. Hallelujah. So Jesus came leaving heaven and came to earth to get friendship with us, like you and me. ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದಿದ್ದು ನಿನ್ನ ಮತ್ತು ನನ್ನ ಜೊತೆ ಸ್ನೇಹ ಮಾಡುವುದಕ್ಕೆ. So that we are learning many things about Jesus Christ, and we are also friendship with a good thought and good motivation to people. ಅದಕ್ಕೋಸ್ಕರ ನಾವು ಸಹ ಒಳ್ಳೆ ಸ್ನೇಹಿತರಾಗಿ ಮನುಷ್ಯರಿಗೆ ಒಳ್ಳೆ ದಾರಿಯನ್ನು ತೋರಿಸಬೇಕು. Many can say, Kiran will come, my problem will solve. ಅನೇಕರು ಹೇಳಬಹುದು, ಕಿರಣ್ ಬಂದ್ರೆ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತದೆ. Nothing I am. ನಾನು ಏನೂ ಇಲ್ಲ. I watch Jesus what is doing. ನಾನು ಯೇಸು ಸ್ವಾಮಿ ಏನು ಮಾಡುತ್ತಿದ್ದಾರೆ ಎಂಬುದಾಗಿ ಅದನ್ನು ನೋಡಿದೆ. I builded his characters in my life. ಆತನ ಒಂದು ಕ್ಯಾರೆಕ್ಟರ್ಸ್ ಜೀವನ ಶೈಲಿಯನ್ನು ನನ್ನ ಜೀವನದಲ್ಲಿ ಅದನ್ನು ನಾನು ಕಟ್ಟಿಕೊಂಡೆ. So whenever the troubles and tribulations and problems will come, I will face because of his word is true. ಯಾಕಂದ್ರೆ ನನ್ನಲ್ಲಿ ಯಾವುದೇ ಕಷ್ಟಗಳು ಬಂದರೂ ಆತನನ್ನು ನಾನು ಇಟ್ಟುಕೊಂಡಿದ್ದೇನೆ. ಯಾಕಂದ್ರೆ ಆತನ ವಾಕ್ಯಗಳು ಸತ್ಯವಾದದ್ದು. He said to me, ಆತನು ನನಗೆ ಹೇಳಿದರು, if you obey my commandments, ನೀನು ನನ್ನ ಆಜ್ಞೆಗಳನ್ನು you ಅನುಸರಿಸಿದರೆ are my true friends. ನೀನು ನನ್ನ ನಿಜವಾದ ಸ್ನೇಹಿತ. You want to be a true friend to Jesus? ಯೇಸು ಸ್ವಾಮಿಗೆ ನೀನು ನಿಜವಾದ ಸ್ನೇಹಿತನಾಗಿರಬೇಕಾ? Dear ones, ಪ್ರಿಯರೇ, who has created heavens and earth, ಯಾರು ಈ ಪರಲೋಕ ಭೂಲೋಕವನ್ನು ಸೃಷ್ಟಿಸಿದರೋ you want to become your friend. ಆತನು ನಿನಗೆ ಸ್ನೇಹಿತನಾಗಿರಬೇಕು. What you want to do? ಏನು ಮಾಡಬೇಕು? Whatever your friends commands, you want to obey. ನಿನ್ನ ಸ್ನೇಹಿತ ನಿನಗೆ ಏನೆಲ್ಲ ಆಜ್ಞೆ ಕೊಡುತ್ತಾರೋ ಅದನ್ನು ನೀನು ಪಾಲಿಸಬೇಕು. So please be friend with Jesus. ಸೊ ಯೇಸು ಸ್ವಾಮಿ ಜೊತೆ ಸ್ನೇಹಿತನ ಬೆಳೆಸಿಕೊಳ್ಳಿ. Hallelujah. Hallelujah. A true friend Jesus is waiting for you. ನಿಜವಾದ ಸ್ನೇಹಿತ ಯೇಸು ಸ್ವಾಮಿ ನಿನಗೋಸ್ಕರ ಕಾಯುತ್ತಿದ್ದಾರೆ. You want to get in friendship, he never ask any sacrifice with you. ಆತನ ಸಂಗಡ ನೀನು ಸ್ನೇಹ ಬೆಳೆಸಬೇಕೆಂದರೆ ಯಾವ ತ್ಯಾಗವನ್ನು ಆತನು ನಿನ್ನಿಂದ ಕೋರುವುದಿಲ್ಲ. And he never sees you poor or rich or you're low or high. ಆತನು ನೀನು ಬಡವನ ಶ್ರೀಮಂತನ ಇಲ್ಲ, ನೀನು ಲೋ ಪೊಸಿಷನ್ ಅಲ್ಲಿ ಇದೆಯಾ ಹೈ ಪೊಸಿಷನ್ ಅಲ್ಲಿ ಇದೆಯಾ ಎಂಬುದಾಗಿ ಆತನು ನಿನ್ನಲ್ಲಿ ಅದನ್ನು ನೋಡುವುದಿಲ್ಲ. How you are, just turn to Jesus. ಯಾವ ರೀತಿಯಾಗಿದ್ಯೋ ಆ ರೀತಿಯಲ್ಲಿ ಯೇಸು ಸ್ವಾಮಿ ಕಡೆ ತಿರುಗಿಕೋ. Jesus will love as it is, how you are living, he loves you. ಯೇಸು ಸ್ವಾಮಿ ನೀನು ಹೇಗಿದ್ದರೂ ಸರಿ ನಿನ್ನನ್ನು ಪ್ರೀತಿಸುತ್ತಾರೆ. All you want to be, obey him. ಎಲ್ಲ ಬೇಕಾಗಿರೋದು ಒಂದೇ, ನೀನು ಆತನಿಗೆ ವಿಧೇಯತೆ ಆಗಿರಬೇಕು. Let us close our eyes and look unto Jesus and say, ಕಣ್ಣುಗಳನ್ನು ಮುಚ್ಚಿಕೊಂಡು ಯೇಸು ಸ್ವಾಮಿಯ ಕಡೆ ನಾವು ನೋಡಿ ಮಾತನಾಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸು ಸ್ವಾಮಿಯೇ, you commanded in John chapter 15:14. ನೀನು ಆಜ್ಞಾಪಿಸಿದ್ಯಾ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 15 and 14. ಅದೇ 15ನೇ ಅಧ್ಯಾಯ 14ನೇ ವಚನ. What do you say? ಏನು ಹೇಳಿದ್ಯಾ? You my true friends when you obey my commandments. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. Lord, today I am coming to your presence. ಕರ್ತನೇ, ನಿನ್ನ ಸನ್ನಿಧಾನಕ್ಕೆ ನಾನು ಬರುತ್ತಿದ್ದೇನೆ. It is not so hard to take your commandments. ನಿನ್ನ ಆಜ್ಞೆಗಳನ್ನು ತೆಗೆದುಕೊಳ್ಳುವುದು ಅಷ್ಟು ಕಷ್ಟವಲ್ಲ. It is, you says that love one another. ನೀನು ಹೇಳಿದ್ಯಾ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, care one another, ಒಬ್ಬರಿಗೊಬ್ಬರು ದಯೆ ತೋರಿಸಿರಿ, be unity, ಒಗ್ಗಟ್ಟಾಗಿರಿ, give others help, ಬೇರೆಯವರಿಗೆ ಕೊಡಿರಿ ಮತ್ತು ಸಹಾಯ ಮಾಡಿರಿ, do my will, ನನ್ನ ಚಿತ್ತವನ್ನು ಮಾಡಿರಿ, take other burdens. ಬೇರೆಯವರ ಭಾರವನ್ನು ಹೊತ್ತಿಕೊಳ್ಳಿರಿ. This much only you said, Lord. ಇಷ್ಟೇ ನೀವು ಹೇಳಿದ್ದೀರಾ ಕರ್ತನೆ. Lord, we obey that. ಕರ್ತನೆ, ನಾವು ಅದನ್ನು ಅನುಸರಿಸುತ್ತೇವೆ.
please Lord, be our good friend. ನೀನು ನಮಗೆ ಒಳ್ಳೆ ಸ್ನೇಹಿತನಾಗಿರು. Because sometimes this worldly friends the situation they may give hands. ಯಾಕಂದ್ರೆ ಈ ಲೌಕಿಕ ಸ್ನೇಹಿತರು ಸ್ವಲ್ಪ ಸಮಯ ಕಷ್ಟ ಸಮಯದಲ್ಲಿ ನಮ್ಮನ್ನು ಕೈ ಬಿಟ್ಟು ಹೋಗುವರು. But you never leaves us, Lord, never forsakes us. ಆದರೆ ನೀವು ನಮ್ಮನ್ನು ಕೈ ಬಿಡುವುದಿಲ್ಲ ಮತ್ತು ತೊರೆಯುವುದಿಲ್ಲ. Lord, I believe, Lord, in your situation came to die for our sins. You died, O Lord, you never escaped. ತಂದೆ, ನಾನು ನಂಬುತ್ತೇನೆ ನಿಮಗೆ ನಮಗೋಸ್ಕರ ನೀವು ಪ್ರಾಣ ಕೊಟ್ಟುವ ಒಂದು ಪರಿಸ್ಥಿತಿ ಬಂದರೂ ನೀವು ಅದರಿಂದ ಪಾರಾಗದೆ ನೀವು ಪ್ರಾಣವನ್ನು ಕೊಟ್ಟು ನಮ್ಮನ್ನು ಬದುಕಿಸಿದ್ದೀರಿ. You are so good friend to me. ನೀನು ಒಳ್ಳೆ ಸ್ನೇಹಿತನಾಗಿದ್ದೀಯ You have ನನಗೆ. given your life to me. ನಿನ್ನ ಜೀವನವನ್ನೇ ನನಗೋಸ್ಕರ ಕೊಟ್ಟಿದ್ದೀಯ. You are not wounded for myself. You wounded for myself. ನನಗೋಸ್ಕರ ನೀನು ಗಾಯಪಟ್ಟಿದ್ದೀಯ. Lord, my God, you punished for my sins. ನನ್ನ ಪಾಪಗಳಿಗೋಸ್ಕರ ನಿನಗೆ ಒಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ. Lord, you paid all my debts, shedding your blood. ನನ್ನ ಸಾಲವನ್ನೆಲ್ಲ ನೀವು ತೀರಿಸಿದ್ದೀಯ ನಿಮ್ಮ ರಕ್ತವನ್ನು ಸುರಿಸಿ. Lord, you shed your blood, you given your blood and you purchased me, Lord. ತಂದೆ, ನಿಮ್ಮ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದೀರಿ. So good friend you are. ಎಷ್ಟು ಒಳ್ಳೆ ಸ್ನೇಹಿತನು ನೀವು. Lord, whatever which time you are available to listen our words, Lord. ತಂದೆ, ನೀವು ಎಲ್ಲಾ ಸಮಯದಲ್ಲಿಯೂ ನಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳಲು ಸಿದ್ಧವಾಗಿದ್ದೀರಿ. Sometimes my friends will ignore, I am busy, I cannot hear, I'm sorry, call me afterwards. My friends can say. ಸ್ವಲ್ಪ ಸಮಯದಲ್ಲಿ ಸ್ನೇಹಿತರು ಹೇಳಬಹುದು, ನಾನು ತುಂಬಾ ಬ್ಯುಸಿ ಆಗಿದ್ದೇನೆ ಅಂತ, ಈಗ ಮಾತನಾಡಲು ಸಾಧ್ಯವಿಲ್ಲ ಎಂಬುದಾಗಿ. ಆದರೆ ನೀವು ತಂದೆ ಯಾವಾಗಲೂ ಸಿದ್ಧವಾಗಿದ್ದೀರಿ. 24/7 you will be hearing our words. 24 ಗಂಟೆ ನಮ್ಮ ಮಾತುಗಳನ್ನು ನೀವು ಕೇಳಿಸಿಕೊಳ್ಳುತ್ತೀರಿ. Without tired. ನೀವು ಸುಸ್ತಾಗದೆ. He was giving a good counseling to us. ಒಳ್ಳೆ ನೀವು ಕೌನ್ಸಿಲಿಂಗ್ ಅನ್ನು ನಮಗೆ ಕೊಡುತ್ತಿದ್ದೀರಿ. You are giving good thoughts to us. ಒಳ್ಳೆ ಆಲೋಚನೆಗಳನ್ನು ಕೊಡುತ್ತಿದ್ದೀರಿ. And leading to us in a right path, Lord. ಸರಿಯಾದ ದಾರಿಯಲ್ಲಿ ನಮ್ಮನ್ನು ನಡೆಸುತ್ತಿದ್ದೀರಿ. Thank you, Jesus. ಕರ್ತನೇ ಯೇಸುವೇ, ನಿಮಗೆ ಸ್ತೋತ್ರ. For this friendship day, as we are remembering you are our good friend and true friend and Lord everlasting friend. ಈ ಫ್ರೆಂಡ್ಶಿಪ್ ದಿನವನ್ನು ತಂದೆ ನೀವೇ ನಿಜವಾದ ನಮಗೆ ಸ್ನೇಹಿತ, ನಿರಂತರವಾದ ಸ್ನೇಹಿತ. Thank you, Jesus. ತಂದೆ ಕರ್ತನೇ, ನಿಮಗೆ ಸ್ತೋತ್ರ. Who all my friends is watching, bless them, Lord, to God. ಯಾರೆಲ್ಲ ನನ್ನ ಸ್ನೇಹಿತರು ಇದನ್ನು ವೀಕ್ಷಿಸುತ್ತಿದ್ದಾರೋ ಅವರನ್ನೆಲ್ಲರನ್ನು ಆಶೀರ್ವದಿಸಿರಿ. Lord, every misunderstanding between their friends, O Lord, let them come to understanding. ಅವರ ಸ್ನೇಹಿತರ ಮಧ್ಯದಲ್ಲಿ ಯಾವ ಅಪಾರ್ಥ ಇದೆಯೋ ಅದನ್ನೆಲ್ಲ ಬಿಟ್ಟು ಒಂದಾಗಲಿ ತಂದೆಯೇ. Lord, let them have the great joy of friendship. ಒಂದು ದೊಡ್ಡ ಸಂತೋಷವಿರಲಿ ಸ್ನೇಹದಲ್ಲಿ. Lord, this friendship nothing but it's sacrifice. ತಂದೆ, ಸ್ನೇಹ ಏನು ಅಲ್ಲ, ತ್ಯಾಗ ಮಾಡುವುದು. So let them, Lord, anybody is bitter at somebody, Lord, let them forgive in this friendship and they get together and Lord, they worship you alone. ತಂದೆ, ಅವರು ಬೇರೆಯವರಿಗೆ ಏನಾದರೂ ಕಹಿತನ ಮಾಡಿದರೆ ಅದನ್ನೆಲ್ಲ ಕ್ಷಮಿಸಿ ಒಬ್ಬರನ್ನೊಬ್ಬರು ಪ್ರೀತಿಸಲಿ. Thank you, Lord, giving this privilege to us to worship and know you are a good friend and true friend. ತಂದೆ, ನಮಗೆ ಈ ಒಂದು ಒಳ್ಳೆ ಸಮಯವನ್ನು ಕೊಟ್ಟು ನೀವೇ ನಿಜವಾದ ಸ್ನೇಹಿತರು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. We give you all the glory, honor, power unto you. In Jesus' mighty name we pray. ಎಲ್ಲ ಘನ ಮಹಿಮೆ ನಿಮ್ಮೊಬ್ಬರಿಗೆ ಯೇಸುವಿನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Father. ತಂದೆಯೇ. Amen. ಆಮೆನ್. May God bless your dear ones. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. Happy Friendship Day. ಹ್ಯಾಪಿ ಫ್ರೆಂಡ್ಶಿಪ್ ಡೇ. I want to tell about our friends. ನಾನು ನನ್ನ ಸ್ನೇಹಿತರ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. In my school time, ನನ್ನ ಶಾಲೆಯ ದಿನಗಳಲ್ಲಿ there was a friend. ನನಗೆ ಒಬ್ಬ ಸ್ನೇಹಿತನಿದ್ದನು. I want to remember. ನಾನು ಆತನನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. He was every time, he never ate the tiffin. ಆತನು ಯಾವಾಗಲೂ ಆತನು ತೆಗೆದುಕೊಂಡು ಬಂದಿರೋ ಟಿಫನ್ ಅನ್ನು ತಿನ್ನುವುದೇ ಇಲ್ಲ. I changed the ನಾನು gender. I mean, ಆತನು ಅಲ್ಲ, ಆಕೆ. ನನಗೆ ಒಬ್ಬಳು ಫ್ರೆಂಡ್ ಇದ್ದಳು. ಆಕೆ ಯಾವಾಗಲೂ ಟಿಫನ್ ತೆಗೆದುಕೊಂಡು ಬಂದು ಆಕೆ ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ನಲ್ಲಿದ್ದಾಗ she used to do our tiffin afternoon. She never ate anything. ಆಕೆ ಏನು ತಿನ್ನುವುದಿಲ್ಲ. I will never bring from my home tiffin, but I used to eat that tiffin. ನಾನು ನಮ್ಮ ಮನೆಯಿಂದ ಟಿಫನ್ ತೆಗೆದುಕೊಂಡು ಬರುತ್ತಿರಲಿಲ್ಲ, ಆ ಟಿಫನ್ ಅನ್ನು ನಾನು ತಿನ್ನುತ್ತಿದ್ದೆ. There North Indians, there was tacos. ಅವರು ನಾರ್ತ್ ಇಂಡಿಯನ್ಸ್. Tacos. The trade of tacos, there was the religion name is tacos. ಆ ರಿಲಿಜನ್ ಹೆಸರು ಠಾಕೂರ್. I don't want to reveal her name. ಆಕೆ ಹೆಸರು ನಾನು ಹೇಳಲು ಇಷ್ಟಪಡುವುದಿಲ್ಲ. She settled, she have one baby, she is very good. ಆಕೆ ಸೆಟ್ಲ್ ಆಗಿ ಒಂದು ಮಗು ಇದೆ, ಚೆನ್ನಾಗಿದ್ದಾರೆ. So she was to bring every day for class
and she never eat. There will be a chapati, very good sabji. ಆಕೆಯು ಟಿಫನ್ ತೆಗೆದುಕೊಂಡು ಬರುತ್ತಿದ್ದಳು, ಚಪಾತಿ ಮತ್ತೆ ಒಳ್ಳೆ ಸಬ್ಜಿ Whenever bell will ring for the lunch, she'll come and give to me and go off. ಮಧ್ಯಾಹ್ನದಲ್ಲಿ ಯಾವಾಗ ಲಂಚ್ ಸಮಯದಲ್ಲಿ ಬೆಲ್ ಹೊಡೆಯುತ್ತದೋ ಟಿಫನ್ ತೆಗೆದುಕೊಂಡು ಬಂದು ನನಗೆ ಕೊಟ್ಟು ಹೋಗುತ್ತಿದ್ದಳು. I am those days very foodie. ನಾನು ಆ ದಿನಗಳಲ್ಲಿ ತುಂಬಾ ಚೆನ್ನಾಗಿ ತಿನ್ನುತ್ತಿದ್ದೆ. I used to eat and many girlfriends was in the school class, very girlfriends. They used to give one whatever they brought, they'll keep in one in the ಮುಚ್ಚಳದಲ್ಲಿ ಅವರು ಕೊಡುತ್ತಿದ್ದರು. Everybody used to give to me. ಎಲ್ಲರೂ ನನಗೆ ಕೊಡುತ್ತಿದ್ದರು ಮುಚ್ಚಳದಲ್ಲಿ. I am studies very poor in the studies. ನಾನು ಓದುವುದರಲ್ಲಿ ತುಂಬಾ ಪೂರ್, but attracting everyone very nice. ಆದರೆ ಬೇರೆಯವರನ್ನೆಲ್ಲ ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತಿದ್ದೆ, ಓದುವುದರಲ್ಲಿ ಝೀರೋ. I never said that. So this was happening. ಇದೇ ನಡೆಯುತ್ತಿತ್ತು. So I was in culture programs and sports. Number one, I will take and come the shield for the school. ಕಲ್ಚರಲ್ ಪ್ರೋಗ್ರಾಮ್ಸ್ ಅದರಲ್ಲೆಲ್ಲ ನಾನು ಚೆನ್ನಾಗಿದೆ, ಸ್ಕೂಲ್ಗೆ ಶೀಲ್ಡ್ ತೆಗೆದುಕೊಂಡು so that everyone, whatever the school, whatever happening, no, they will be knowing me very well. ಆ ಸ್ಕೂಲಲ್ಲಿ ಏನೇನು ನಡೆಯುತ್ತದೋ ಆ ಸಮಯದಲ್ಲಿ ನನ್ನ even teachers also very goodly they loves me. ಟೀಚರ್ಸ್ಗೂ ಸಹ ತುಂಬಾ ಪ್ರೀತಿ ಮಾಡುತ್ತಿದ್ದರು. So everyone loves me. ಎಲ್ಲರೂ ನನ್ನನ್ನು ಪ್ರೀತಿಸುತ್ತಿದ್ದರು. In my class those days I'm telling. ಆ ದಿನಗಳಲ್ಲಿ why I remember means, ಯಾಕೆ ನಾನು ಅದನ್ನು ಗುರುತು ಮಾಡಿಕೊಂಡೆ ಅಂದರೆ, the friend who will love really they'll sacrifice. ನಿಜವಾಗಲೂ ಪ್ರೀತಿ ಮಾಡುವ ಸ್ನೇಹಿತ ತ್ಯಾಗ ಮಾಡುತ್ತಾರೆ. One my friend is there. ಇನ್ನೊಂದು ಸ್ನೇಹಿತರಿದ್ದಾರೆ. He was given me in a trouble of financial. ಆತನು ನನ್ನ ಹಣಕಾಸಿನ ಕಷ್ಟದಲ್ಲಿದ್ದಾಗ ನನಗೆ ಸಹಾಯ ಮಾಡಿದ್ದಾರೆ. Lakhs of rupees is given, you never took 1 rupee also what can I say, interest. ಲಕ್ಷಾನುಗಟ್ಟಲೆ ನನಗೆ ಸಹಾಯ ಮಾಡಿದ್ದಾರೆ, ಆದರೆ 1 ರೂಪಾಯಿ ಬಡ್ಡಿಯನ್ನು ಸಹ ತೆಗೆದುಕೊಂಡಿಲ್ಲ. He's very good friend. He's good human being. He's not a believer but he is very good human being. ಆತನು ಒಳ್ಳೆ ಸ್ನೇಹಿತ, ಆತನು ವಿಶ್ವಾಸಿ ಅಲ್ಲ, ಆದರೆ ನಿಜವಾದ ಒಳ್ಳೆ ಸ್ನೇಹಿತ. Still is very good friend and only one friend I have. ಈಗಿನ ತನಕ ಒಳ್ಳೆ ಸ್ನೇಹಿತ ಒಬ್ಬನೇ ಸ್ನೇಹಿತ ನನಗಿದ್ದಾರೆ. And one more friend, spiritual friend I have. ಇನ್ನೊಬ್ಬ ಒಂದು ಸ್ಪಿರಿಚುವಲ್ ಸ್ನೇಹಿತ ನನಗಿದ್ದಾನೆ, ಆತ್ಮೀಯ ಸ್ನೇಹಿತ. I was in ministry. ನಾನು ಸೇವೆಯಲ್ಲಿದ್ದಾಗ, he was not in full time ministry, he was doing business. ಆತನು ಫುಲ್ ಟೈಮ್ ಸೇವೆಯಲ್ಲಿ ಇರಲಿಲ್ಲ, ಬಿಸ್ನೆಸ್ ಮಾಡುತ್ತಿದ್ದರು. But we was coming together. He was very good singer, worshipper. ಅವರು ಚೆನ್ನಾಗಿ ಹಾಡು ಹೇಳುತ್ತಿದ್ದರು, ಚೆನ್ನಾಗಿ ಆರಾಧನೆ ಮಾಡುತ್ತಿದ್ದರು. Even very good player, music player and dholak player. ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಾರಿಸುತ್ತಿದ್ದರು. So I used to take and go in street ministries. ಆತನನ್ನು ನಾನು ಸ್ಟ್ರೀಟ್ ಮಿನಿಸ್ಟ್ರಿ ಕರೆದುಕೊಂಡು ಹೋಗುತ್ತಿದ್ದೆ. Slowly he came to the ministry. ನಿಧಾನವಾಗಿ ಸೇವೆಯೊಳಗೆ ಬಂದರು. He came late ministry and he became very soon bishop. ನಿಧಾನವಾಗಿ ತಡೆಯಾಗಿ ಸೇವೆಗೆ ಬಂದು ಅವರು ಬೇಗ ಬಿಷಪ್ ಆಗಿಬಿಟ್ರು. He became bishop and is doing his well, whatever possible way is doing good in his side. Nowadays till we are good friends. ಆತನ ಕೈಯಲ್ಲಿ ಏನೆಲ್ಲ ಆಗುತ್ತದೆ ಎಲ್ಲ ಮಾಡುತ್ತಿದ್ದಾರೆ. ಈಗಿನ ತನಕ ನಾವು ಒಳ್ಳೆ ಸ್ನೇಹಿತರಾಗಿದ್ದೇವೆ. Like that we have every place as a good friends. ಎಲ್ಲ ಜಾಗದಲ್ಲಿ ಒಳ್ಳೆ ಸ್ನೇಹಿತರಿದ್ದಾರೆ. Hallelujah. Hallelujah. So I never leave. Everywhere I go now, even the working people take, anyone you take, I'll get interact with them, I'll get friendship with them. ಎಲ್ಲೇ ಹೋದರೂ ಸಹ ನಾನು ಅವರ ಜೊತೆ ಮಾತನಾಡಿ ಸ್ನೇಹವನ್ನು ಬೆಳೆಸಿಕೊಳ್ಳುತ್ತೇನೆ. No ladies, no gents, everyone equal to me. ಹೆಂಗಸರು ಗಂಡಸರು ಎಂಬುದಾಗಿಲ್ಲ, ಎಲ್ಲರೂ ನನಗೆ ಸಮ. We want friendship with them. ಅವರ ಜೊತೆ ಸ್ನೇಹ ಬೆಳೆಸಿಕೊಳ್ಳಬೇಕು. Whenever I talk, no, they feel happy. ನಾನು ಮಾತನಾಡಿದಾಗ ಅವರು ಸಂತೋಷ ಪಡುತ್ತಾರೆ. I never treat them like a workers, but I treat them like a friends. ನಾನು ಅವರನ್ನು ಕೆಲಸಗಾರರಾಗಿ ನಾನು ನೋಡುವುದಿಲ್ಲ, ಸ್ನೇಹಿತರಾಗಿ ನೋಡುತ್ತೇನೆ. Hallelujah. Hallelujah. Whenever I go to that place, they'll be saying hi to me. ಆ ಜಾಗದಲ್ಲಿ ಹೋದಾಗ ನನಗೆ ಹಾಯ್ ಎಂಬುದಾಗಿ ಹೇಳುತ್ತಾರೆ. So be a good friend for everyone. ಎಲ್ಲರಿಗೂ ಒಳ್ಳೆ ಸ್ನೇಹಿತನಾಗಿರು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Anything your friends, about your friends? I will send them personally. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. We'll see you next week. ಮುಂದಿನ ವಾರ ನಾವು ನೋಡಿ